ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯು ತನ್ನ ಜೀವನವನ್ನು ಜೀವಿಸುವುದಕ್ಕಾಗಿ ಪ್ರಕೃತಿಯಿಂದ ಬಂದಂತಹ ಗುಣಗಳನ್ನು ಬಳಸಿಕೊಂಡು ಮತ್ತು ಅವುಗಳನ್ನು ಬೆಳೆಸಿಕೊಂಡು ಮತ್ತು ಅವುಗಳನ್ನು ಸಮಯಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಬರುತ್ತಿವೆ. ಅದರಲ್ಲಿ ಪ್ರಕೃತಿಯು ಮಾನವನಿಗೆ ತನ್ನ ವಯಸ್ಸಿಗೆ ತಕ್ಕಂತೆ ಬುದ್ಧಿಶಕ್ತಿಯಲ್ಲಿ, ಆಲೋಚನಾ ಶಕ್ತಿಯಲ್ಲಿ, ಅರಿವಿನಲ್ಲಿ, ಬಯಕೆ, ಭಾವನೆಗಳಲ್ಲಿ, ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಹೊಂದುತ್ತಾ ಬರುತ್ತಿದ್ದಾನೆ. ಇವುಗಳ ಎಲ್ಲದಕ್ಕೂ ಕಾರಣ ಅವನ ಮನಸ್ಸು. ಸರಿಯಾಗಿ ಉಪಯೋಗಿಸಿಕೊಂಡರೆ ಉತ್ತಮವಾದ ಜೀವನಕ್ಕೆ ಕಲಿಕೆಗಳನ್ನು, ಕೌಶಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ನಮ್ಮ ಜೀವನಕ್ಕೆ ಉಪಯುಕ್ತವಾದ ಕಲಿಕೆಯನ್ನು, ಜ್ಞಾನವನ್ನು, ಉತ್ತಮವಾದ ಜೀವನ ಶೈಲಿಯನ್ನು ಮನುಷ್ಯನು ತನ್ನ ಮನಸ್ಸಿನಿಂದ ಪಡೆದುಕೊಳ್ಳುತ್ತಿದ್ದಾನೆ. ಮಾನವನು ಇಂದು ತನ್ನ ದೈನಂದಿನ ಜೀವನ ಶೈಲಿಯಲ್ಲಿ ಹೊಸದನ್ನು ಕಲಿಯುತ್ತಾನೆ, ಅನುಭವಿಸುತ್ತಾನೆ, ಅನುಸರಿಸುತ್ತಾನೆ ಮತ್ತು ಕಲಿಸುತ್ತಾನೆ. ಇವುಗಳ ಎಲ್ಲದಕ್ಕೂ ಕಾರಣ ಅವನ ಮನಸ್ಸು. ಇಂತಹ ಮನಸ್ಸನ್ನು ಮೊದಲು ಜಾಗರೂಕಗೊಳಿಸಬೇಕು. ಅದನ್ನು ಸಕಾರ್ಯರೂಪಕ್ಕೆ ತರುವಂತೆ ಯೋಚಿಸುವುದನ್ನು ಕಲಿಯುವುದೇ ಒಂದು ಉತ್ತಮವಾದ ಜೀವನದ ಕೌಶಲ್ಯ. ಮೊದಲು ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಯಾವುದರ ಅಗತ್ಯವಿದೆ ಎಂಬುದನ್ನು ಅರಿತುಕೊಳ್ಳಲು ನಿಮಗೆ ನೀವೇ ಪ್ರಶ್ನೆಗಳನ್ನು ಮಾಡಿಕೊಂಡರೆ ಪರಿಹಾರದ ದಾರಿಗಳನ್ನು ಹುಡುಕಿಕೊಳ್ಳುವುದು ಇನ್ನೂ ಸುಲಭ. ಅಗತ್ಯವಾದ ಬದಲಾವಣೆಗಳು ಬದುಕಿನ ಶೈಲಿಯನ್ನು ಬದಲಾಯಿಸಬಲ್ಲಂತಹವುಗಳು. ಉತ್ತಮ ಜೀವನಕ್ಕಾಗಿ ಮತ್ತು ಯಶಸ್ವಿ ಜೀವನಕ್ಕಾಗಿ ಪ್ರಮುಖ ಕೌಶಲ್ಯಗಳನ್ನು ಹೊಂದುವುದು ಮುಖ್ಯವಾಗಿದೆ. ಅವುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜೀವನದಲ್ಲಿ ಸಮಸ್ಯೆಗಳು ಸಹಜ. ಇಂತಹ ಸಮಸ್ಯೆಗಳನ್ನು ಕೆಲವೊಂದು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದರಿಂದ ನಿಯಂತ್ರಿಸಬಹುದು. ಸಾಮಾನ್ಯವಾಗಿ ನಾವು ಮಾತುಗಳನ್ನಾಡುತ್ತೇವೆ. ಮಾತುಗಳನ್ನಾಡಲು ಭಾಷೆಗಳನ್ನು ಕಲಿಯುತ್ತೇವೆ. ಭಾಷೆಗಳಲ್ಲಿ ವ್ಯವಹರಿಸುತ್ತೇವೆ. ಆದ್ದರಿಂದ ಸಂವಹನ ಕೌಶಲ್ಯಗಳು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಕೆಲವೊಂದು ಸಮಸ್ಯೆಗಳನ್ನು ಸ್ವ ಉಪಾಯಗಳಿಂದ ನಿಯಂತ್ರಿಸಬಹುದು. ಸ್ವ ಉಪಾಯಗಳ ಮೂಲವೇ ಸೃಜನಾತ್ಮಕ ಚಿಂತನೆ ಅಂದರೆ ಕ್ರಿಯೇಟಿವ್ ಥಿಂಕಿಂಗ್. ಕೌಶಲ್ಯಗಳನ್ನು ಹೊಂದುವುದು, ಬೆಳೆಸಿಕೊಳ್ಳುವುದು ಇನ್ನೂ ಉತ್ತಮ. ಸ್ವಂತ ಭಾವನೆಗಳು, ಆಲೋಚನೆಗಳು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ ಸಾಮರ್ಥ್ಯಗಳನ್ನು ನೀಡುತ್ತವೆ. ಸಾಮರ್ಥ್ಯ ಮತ್ತು ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಕೌಶಲ್ಯಗಳೇ ಸ್ವಯಂ ಅರಿವು ಮೂಡಿಸುವ ಕೌಶಲ್ಯಗಳು ಅಂದರೆ ಸೆಲ್ಫ್ ಅವೇರ್ನೆಸ್ ಬಿಲ್ಡಿಂಗ್ ಸ್ಕಿಲ್ಸ್. ದೈನಂದಿನ ಜೀವನದಲ್ಲಿ ನಾವು ಹೇಳುತ್ತೇವೆ, ಕೇಳುತ್ತೇವೆ ಮತ್ತು ನೋಡುತ್ತೇವೆ. ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ಆಲೋಚಿಸುವುದೇ ಇಲ್ಲ. ಕೇಳಿದ್ದನ್ನು, ಹೇಳಿದ್ದನ್ನು ಮತ್ತು ನೋಡಿದ್ದನ್ನು ವಿಶ್ಲೇಷಿಸುವ, ಅರ್ಥೈಸುವ ಮತ್ತು ಮೌಲ್ಯಮಾಪನ ಮಾಡುವಂತಹ ಕೌಶಲ್ಯವನ್ನು ವಿಮರ್ಶಾತ್ಮಕ ಚಿಂತನೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ನಂತಹ ಕೌಶಲ್ಯಗಳನ್ನು ರೂಢಿಸಿಕೊಳ್ಳುವುದು ಉತ್ತಮ. ಭಾಗಶಃ ನಮ್ಮ ದೈನಂದಿನ ಅರ್ಧ ಭಾಗ ಟೆಕ್ನಾಲಜಿಯೊಂದಿಗೆ ಹೊಂದಿಕೊಂಡಿದೆ. ಮಾಹಿತಿಗಳೊಂದಿಗಿನ ಮಾಧ್ಯಮಗಳ ತಂತ್ರಜ್ಞಾನಗಳನ್ನು ಉಪಯೋಗಿಸುವುದನ್ನು ರೂಢಿಸಿಕೊಳ್ಳುವುದು ಉತ್ತಮ. ಯಾವುದೇ ಕ್ಷೇತ್ರದಲ್ಲೂ ತಂತ್ರಜ್ಞಾನ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತದೆ. ತಂತ್ರಜ್ಞಾನದ ಕೌಶಲ್ಯಗಳನ್ನು ಕಲಿತುಕೊಳ್ಳುವುದು ಉತ್ತಮ.